ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಸೊ ಇವತ್ತು ನಾನು ಬೆಳಗ್ಗೆ ಫಸ್ಟ್ ಶಿಫ್ಟು, ನಿನ್ನೆ ಈವ್ನಿಂಗ್ ಬೇರೆ ಟೈಮ್ ನನಗೆ ಸಾಕಾಗಲಿಲ್ಲ. ಸೊ ಮುಂಚೆ ಪ್ರೀ ವಿಡಿಯೋ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯವಾಗಲಿಲ್ಲ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಟ್ರೇಡ್ ಮಾಡಿದೆ. ಸೊ ಇವಾಗ ನಾನು ಯಾವ ಥರ ಮಾಡಿದೆ, ಏನು ಮಾಡಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಕ್ಯಾಂಡಲ್ ಗೈಸ್, ಇದು ಫಸ್ಟ್ ಕ್ಯಾಂಡಲ್ಲು. ಲೋ ಬಂದುಬಿಟ್ಟು 217, ಐ ಬಂದುಬಿಟ್ಟು 350. ಹೆಚ್ಚು ಕಮ್ಮಿ 137 ಪಾಯಿಂಟ್ಸ್ ಬರೀ 15 ನಿಮಿಷದ ಕ್ಯಾಂಡಲಲ್ಲಿ ಅಪ್ ಆಯ್ತಿದ್ದು. ಫಸ್ಟ್ ಈ ಕ್ಯಾಂಡಲ್ ಕಾಣಿಸ್ತಾ ಇದೆ, ದೊಡ್ಡ ಗ್ರೀನ್ ಕ್ಯಾಂಡಲ್ ಐತಲ್ಲ, ಇದು 9:30ಗೆ ಅಷ್ಟು ಬಂತು. ಸೊ ಇವಾಗ ನನಗೆ ಸ್ಟಾರ್ಟಿಂಗ್ ಮಾರ್ಕೆಟ್ ಮೂವ್ ಆದ ತಕ್ಷಣ ಬೈ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮಾರ್ಕೆಟ್ ಮೂಮೆಂಟ್ ಏನು ಲೆಕ್ಕಾಚಾರ ಹಾಕೋಬೇಕು ಅದಲ್ಲ. ಸೊ ಹಂಗಾಗಿ ನಾನು ಏನು ಎಂಟ್ರಿ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ ಕೆಳಗೆ ಬಂತು, ಇಲ್ಲೊಂದು ಎಂಟ್ರಿ ತಗೊಂಡೆ ಅದನ್ನ ಆ್ಯಕ್ಚುಲಿ ಸೀದಾ. ಮತ್ತೆ ಭಯ ಬಂದುಬಿಟ್ಟು ಬೇಡ ಎಕ್ಸಿಟ್ ಆಗೋಣ ಅಂತ ಎಕ್ಸಿಟ್ ಆಗಿಬಿಟ್ಟೆ. ಒಂದು 500-600 ರುಪೀಸ್ ಲಾಸ್ ಆಯಿತು. ಸೊ ನಾನು ಏನು ಮಾಡಿದೆ ಅಂದರೆ, ಒಂದು ಟೆಕ್ನಿಕ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಏನಂತ ಈಗ ರಿವ್ಯೂ ಮಾಡ್ತೀನಿ ಬನ್ನಿ ಗೈಸ್. ಇವಾಗ ಇಲ್ಲಿ ಬರೆದಿದ್ದೀನಿ, ಆ್ಯಕ್ಚುಲಿ ಅದು ಕಾಣಿಸ್ತಾ ಇಲ್ಲ. ಇದು ನಿಮಗೆ ಇಲ್ಲಿ ಇದೆಯಲ್ಲ, ಇದು ರೀಡಿಂಗು, ಇದು ಫುಲ್ ಎ ಮೂಮೆಂಟಿಂದು. ಟೋಟಲ್ 16 ಮೂವ್ ಆಗಿದೆ, 16 ಬಾರ್ಸ್ ತಗೊಂಡಿದೆ 15 ನಿಮಿಷದ್ದು. ಸೊ ನೆಕ್ಸ್ಟ್ ಏನು ಮಾಡ್ತೀಯಾ, ಬಿ ಬೇಡ ಸಿ, ಎ ಥರನೇ ಸಿ ಬರ್ತೈತಿ. ಇದು ಇಲ್ಲಿ ಸಿ ವೇವ್, ಇಲ್ಲಿಂದ ಬಿ ಐತಲ್ಲ, ಇಲ್ಲಿ ಬಿಯಿಂದ ಕೆಳಗೆ ಬಂದಿರೋದು ಸಿ ವೇವ್. ಅದನ್ನ ಡಿಲೀಟ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ, ಅದು ತೋರಿಸ್ತೀನಿ, ಮಾಡ್ತೀನಿ. ಸೊ ಅದೇನು ಮಾಡಿದೆ, 25 ಮೂವ್ಸ್ ತಗೊಂಡಿದೆ. ಸೊ ಎ = 1.618% ಪ್ರಕಾರ ಬಿದ್ದಿದೆ. ಸೊ ಅದು 16 ಬಾರ್ಸ್ ಬಿತ್ತು ಅಂದರೆ ಇದು 25 ಬಾರ್ಸ್ ತಗೊಂಡಿದೆ. ಸೊ ಈಗ ಏದು ಸೀದಾ ಆಯಿತಾ, ಡಿಲೀಟ್ ಮಾಡ್ತೀನಿ ಇದನ್ನೀಗ, ಸದ್ಯಕ್ಕೆ ಕನ್ಫ್ಯೂಸ್ ಆಗತ್ತೆ. ಓಕೆ, ಏದು ಡಿಲೀಟ್ ಮಾಡೋಣ. ನೋಡಿ ಇದು ಗೈಸ್, ಇದು ಇವಾಗ ಎ, ಇಲ್ಲಿಂದ ಇಲ್ಲಿ ಬಿದ್ದಿರೋದು ಎ, ಇಲ್ಲಿಂದ ಇಲ್ಲಿಗೆ ಅಪ್ ಆಗಿರೋದು ಬಿ ಅಂತ ಕನ್ಸಿಡರ್ ಮಾಡ್ಕೊಂಡೆ. ಸೊ ಬಿ ವೇವು ನಮಗೆ ಎಷ್ಟು ಬಾರ್ಸ್ ತಗೊಂಡಿದೆ, 39 ಬಾರ್ಸ್ ತಗೊಂಡಿದೆ ಬಿ ವೇವ್. ಸೊ ನಾನು ಹಂಗೆ ಲೆಕ್ಕ ಹಾಕ್ಕೊಂಡೆ, 39 ಬಾರ್ಸ್ 1.618 ಅಂದರೆ 1.318 1.618 ಅವೆರಡರ ಮಧ್ಯೆ ಹೆಚ್ಚು ಕಮ್ಮಿ ಹಾಕ್ಕೊಂಡೆ. ಅದ್ರ ಪ್ರಕಾರ 60ರಿಂದ 63 ಕ್ಯಾಂಡಲ್ ಡಿ ವೇವ್ ತಗೊಳುತ್ತೆ ಅಂತ. ಎ = ಸಿ ಥರ ಬಿನೂ ಅದೇ ಸೇಮ್ ಬರುತ್ತೆ. ಬಿ ಅಪ್ಪಾಗೈತಿ, ಡಿನೂ ಅಪ್ಪಾಗೋದಲ್ವಾ. ಸೊ ನಾನೇನು ಮಾಡಿದೆ, ನೆಕ್ಸ್ಟ್ ಬಿ ವೇವ್ ಲೆಕ್ಕ ಹಾಕಿಂದೆ. ಸಿ ವೇವ್ ಆದಮೇಲೆ ನಿನ್ನೆಲ್ಲ ಅಪ್ಪಾಗಿತ್ತಲ್ವ, ಅದು ನಮಗೆ ಫುಲ್ ಆಟ ಆಡಿಸಿ. ಸೊ ಇಲ್ಲಿಂದ ಸಿ ವೇವಿಂದ ಡಿ ವೇವ್ ಬರಬೇಕಲ್ಲ. ಸೊ ಇದು ನಾನು ಲೆಕ್ಕ ಹಾಕಿದ ಪ್ರಕಾರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 59 ಬಾರ್ಸ್, 59 to 63 ಬಾರ್ಸ್ ಅಂತ ಲೆಕ್ಕ ಹಾಕ್ಕೊಂಡೆ. ಸೊ ಅದರ ಲೆಕ್ಕ ಪ್ರಕಾರ ನಮಗೆ ಟೈಮಿಂಗ್ಸು 11:30ರಿಂದ 12 ಗಂಟೆ, 11ರಿಂದ 12 ಗಂಟೆ ಇತ್ತು. ಕರೆಕ್ಟ್ 59ನೇ ಬಾರ್ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕಾಣಿಸ್ತೈತಲ್ಲ, ಝೂಮ್ ಮಾಡ್ತೀನಿ ಒಂದು ನಿಮಿಷ. ಇಲ್ಲಿ ಮೇಲೆ ಗ್ರೀನ್ ಕಲರ್ ಇದೆಯಲ್ಲ ಒಂದು, ಈ ಕಡೆ ರೈಟ್ ಸೈಡಿಗೆ, ಫಸ್ಟ್ ಈ ಕಡೆದು ಈ ಗ್ರೀನ್ ಕ್ಯಾಂಡಲ್ ಕರೆಕ್ಟಾಗಿ ಇಲ್ಲಿ ನೋಡಿ, ಬ್ಲೂ ಕಲರ್ ಲೈನಿಗೆ ಮ್ಯಾಚ್ ಆಗಿದೆಯಲ್ಲ. ಸೊ ಅದು ಐ ಬಂದುಬಿಟ್ಟು, ಸೊ ಅಲ್ಲಿಂದ ಬೀಳಕ್ಕಸ್ತು ಮಾರ್ಕೆಟು. ಸೊ ನಾನೇನು ಮಾಡಿದೆ, ಇಲ್ಲಿ ಬಂದ ತಕ್ಷಣ ಒಂದು 74,500 ರೂಪಾಯಿ 345ಕ್ಕೆ ಹಾಕಿಟ್ಬಿಟ್ಟಿದ್ದೆ. ಅದು ಬೈ ಆಗಿಬಿಡುತ್ತೆ ಇಮಿಡಿಯೇಟ್ಲಿ, ಮುಂಚೆನೇ ಹಾಕಿಟ್ಬಿಟ್ಟಿದ್ದೆ, ಬೈ ಆಗಿಬಿಡುತ್ತೆ. ಸೊ ಅದಕ್ಕಂತ ಅದಾದ ತಕ್ಷಣ 314ಕ್ಕೆ ಲೋ ಆಗಿತ್ತು. ಸೊ ನಾನು ಯಾವುದೇ ಸ್ಟಾಪ್ ಲಾಸ್ ಇಡಲಿಲ್ಲ. ಯಾಕೆ ಅಂದರೆ
ಈ ಥರ ಬಂದುಬಿಟ್ಟು ಈ ಥರ ನೋಡಿ ನೆಕ್ಸ್ಟ್ ಈ ಥರ ಹೊಡಿತಾನೆ ಅಂತ ಗೊತ್ತಾಯ್ತು ನನಗೆ, ಸಾಧ್ಯತೆ ಐತಿ ಅಂತ. ಎಕ್ಸಿಟ್ ಆಗಿದ್ದರೆ ಅದೇ ಪ್ರಾಫಿಟ್ಟು ಬಂದುಬಿಡ್ತಾಯಿತ್ತು ಮುಂಚೆನೇ, ನಾನು ಎಕ್ಸಿಟ್ ಆಗಲಿಲ್ಲ ದೊಡ್ಡದು ಹಿಡಿಯೋಣ ಅಂತ. ಸೊ ಅದಾದ ತಕ್ಷಣ ನೋಡಿ 2 ಕ್ಯಾಂಡಲ್ ಬಂತು ಗ್ರೀನು, ದೊಡ್ಡದು 2 ಗ್ರೀನ್ ಕ್ಯಾಂಡಲ್ ಬಂತು. ಇಲ್ಲಿ ನೀನು ಎಷ್ಟೇ ಸ್ಟಾಪ್ ಲಾಸ್ ಇಟ್ಟರು ಇದರಲ್ಲೆಲ್ಲ ಟ್ರಿಗರ್ ಆಗಿಬಿಡುತ್ತೆ ಟಕ 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 ಅಂತ. ಸೊ 314 ಲೋ ಇದ್ದದ್ದು ಇವೆರಡು ಗ್ರೀನ್ ಕ್ಯಾಂಡ್ಲಿಂದ 252 ರೂಪಾಯಿ ಏನೋ ಬಂದವನು. ಅಲ್ಲಿ ಅಷ್ಟು ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡ್ಕೊಂಡು ಡೆಮಾಲಿಷ್ ಮಾಡ್ಕೊಂಡು ಹೋಗ್ಬಿಟ್ಟ. ಸೊ ಯಾರು ಉಳಿದಲ್ಲಿ ಇಲ್ಲಿ. ಸೊ ನಾನೇನು ಮಾಡಿದೆ, ಅದು ಆದ ತಕ್ಷಣ ಈ ದೊಡ್ಡ ಕ್ಯಾಂಡಲ್ ಆದ ತಕ್ಷಣ ಮೇಲೆ ಇದ್ದಂಗೆ ವೆಯ್ಟ್ ಮಾಡಿದೆ ಒಂದು 2 ಮಿನಿಟ್ಸು. ಸೊ ದೋಜಿ ಥರ ಕೆಳಗೆ ಬಿಡೋಕೆ ಹಚ್ಚಿದ. ಸೊ ನಾನು ಏನು ಲೋ ಆಗಿತ್ತಲ್ಲ ಅದಕ್ಕಂತ ಒಂದು 10 ಪಾಯಿಂಟ್ ಲೋ ಇಟ್ಬಿಟ್ಟೆ ಅಷ್ಟೇ. 252 ಹೋಗಿದ್ದ, 247 245 ಇಟ್ಟಿದ್ದೆ ನಾನು ಸ್ಟಾಪ್ ಲಾಸ್. ಆಮೇಲೆ ಅಲ್ಲಿವರೆಗೆ ಇಟ್ಟಿಲ್ಲ, ಯಾಕೆಂದರೆ ಅವನು ಅಲ್ಲಿವರೆಗೆ ಬಂದು ಹೋಗೋಣ ಏನಂತ ನನಗೂ ಗೊತ್ತೇ ಆಗಲಿಲ್ಲ. ಸೊ ಹಂಗಾಗಿ ನಾನು ಸ್ಟಾಪ್ ಲಾಸ್ ಇಡೋಕೆ ಹೋಗಲಿಲ್ಲ. 2000 ರೂಪಾಯಿ ರಿಸ್ಕ್ ತಗೊಳ್ಳೋಣ ಅಂತ ಅದೇ 2000 ರೂಪಾಯಿ ರಿಸ್ಕ್ ತಗೊಂಡಿದ್ದೆ. ಸೊ ಅದಾದಮೇಲೆ ನೋಡಿ ಕರೆಕ್ಟಾಗಿ ಎಷ್ಟು ನಾಟಕ ಮಾಡ್ಕೊತ ಬಂದ. ಸೊ ನಾನು ಇಲ್ಲಿ ದೋಜಿ ಕ್ಯಾಂಡಲ್ ಬಂತಲ್ಲ, ಇಲ್ಲಿ ಬಂದ ತಕ್ಷಣ ನಾನು ಎಕ್ಸಿಟ್ ಆಗಿಬಿಟ್ಟೆ. ಯಾಕೆ ಅಂದರೆ ಪ್ರಾಫಿಟ್ಟಲ್ಲಿ ಇವತ್ತು ಎಕ್ಸಿಟ್ ಆಗೋಣ, ನಿನ್ನೆ ಬೇರೆ ಕಳ್ಕೊಂಡಿದ್ದೆ. ಸೊ ಹಂಗಾಗಿ ಲಾಭದಲ್ಲಿ ಎಕ್ಸಿಟ್ ಆಗೋಣ ಅಂತ ಅದನ್ನ ಎಕ್ಸಿಟ್ ಆಗಿಬಿಟ್ಟೆ ಗೈಸ್. ಸೊ ಅದಾದಮೇಲೆ ಯಾವ ಥರ ಬಿದ್ದ ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಎಷ್ಟಿದೆ ಗೈಸ್, ಇವಾಗ 662 ರೂಪಾಯಿ ಇದೆ ಇವಾಗ ಪ್ರೆಸೆಂಟ್ ಪ್ರೈಸ್. ನಾ ತಗೊಂಡಿರೋದು 345. ಸೊ ಇವಾಗ ನಿಮಗೆ ಈ ಕ್ಯಾಂಡಲ್ ಐತಲ್ಲ ಗ್ರೀನ್ ಕ್ಯಾಂಡಲ್, ಇದಾದ ತಕ್ಷಣ ನನಗೆ ಒಂದೇ ಸಲಕ್ಕೆ ನಾನು ತಗೊಂಡ ತಕ್ಷಣವೇ ಪ್ರಾಫಿಟ್ ಬಂತು. ಎಷ್ಟು 2000 ರೂಪೀಸ್ ಇಲ್ಲೇ ಬಂದುಬಿಡ್ತು ನನಗೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ರೆ ಮತ್ತೆ ಲೋ ಪ್ರೈಸಲ್ಲಿ ಇಲ್ಲಿ ಹಿಡಿಬೋದಾಗಿತ್ತು. ಸೊ ಅದಾಗುತ್ತೋ ಇಲ್ಲ ಗೊತ್ತಿಲ್ಲ, ಮುಂದೆನೇ ಎಂಟ್ರಿ ಹಾಕಿಬಿಡ್ಬೇಕು ಅಂತ ಸುಮ್ಮನೆ ಆದೆ ನಾನು. ಸ್ಟಾಪ್ ಲಾಸ್ ಕೂಡ ಇಟ್ಟಿರಲಿಲ್ಲ. ಸಡನ್ನಾಗಿ ನಾನು ತಗೊಂಡದ್ದು 340, ಇದು ನೋಡಿ 254 ಲೋ ಬಂದುಬಿಟ್ಟೈತಿ. ಈ ಥರ ಆದಾಗ ಯಾವ ಸ್ಟಾಪ್ ಲಾಸ್ ಉಳಿಯಲ್ಲ, ನಾವೆಲ್ಲ ಇಲ್ಲಿ ಕೊಟ್ಟಿರ್ತೀವಿ. ಆ 2 ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಬಂತಲ್ಲ, ಇಲ್ಲಿ 2 ಕ್ಯಾಂಡಲ್ ಸರಿಯಾಗಿ ಬಿದ್ದೈತಿ ಇಲ್ಲಿ. ಅದಾದ ತಕ್ಷಣ ನೋಡಿ ಗೈಸ್, ನಾನು 352 ಈ ಕ್ಯಾಂಡಲ್ ಬಂತಲ್ಲ ಗೈಸ್, ಈ ಕ್ಯಾಂಡಲಲ್ಲಿಗೆ ಕೊಟ್ಬಿಟ್ಟೆ ನಾನು. ಈ ಕ್ಯಾಂಡಲ್ ಆದಮೇಲೆ ಈ ಕ್ಯಾಂಡಲ್ ಮನೆಗೆ ಬರ್ತಾಯಿದ್ದೆ. ಸೊ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ರಿಸ್ಕು. ಲಾಸ್ಟ್ 3 ಗಂಟೆ ಮೇಲೆ ಪ್ರಾಫಿಟ್ಟಲ್ಲಿ ಇದ್ದಿದ್ರೆ ನಾನು ಸ್ಟಾಪ್ ಲಾಸ್ ಹಾಕಿಂದು ಇಟ್ಕೊತಾ ಇದ್ದೆ. ನಿನ್ನೆ ಬೇರೆ ಲಾಸ್ ಆಗಿಬಿಡ್ತು. ಸೊ ಆ ಉದ್ದೇಶಕ್ಕೆ ನಾನು ಎಕ್ಸಿಟ್ ಆದೆ. ಅದಾದಮೇಲೆ 668 ನಾನು ಕೊಟ್ಟಿದ್ದು 440ಗೆ, 540, 640, 668, 228 ಪಾಯಿಂಟ್ಸ್ ಗೈಸ್. ಆಮೇಲೆ 2 4 4300 ಇನ್ನೂ ಬರ್ತಾಯಿತ್ತು ನನಗೆ. ಸೊ ನಾನು ಜಸ್ಟ್ ನೋಡಿ ಇಲ್ಲಿ ಮುಂಚೆ ಒಂದು 600 ರೂಪಾಯಿ ಕಳ್ಕೊಂಡೆ ಇಲ್ಲಿ ಸಿಯಲ್ಲಿ ಅದು ಪ್ರಾಫಿಟ್ಟೇ ಇತ್ತು ಬಿಟ್ಟಿದ್ರೆ ಅವಾಗ. ಸೊ ನನಗೆ ಅದೇ ಲೆಕ್ಕ ಹಾಕೊಂಡಿದ್ನಲ್ಲ, ಮತ್ತು ಇದೇ ಲಾಸ್ಟೇ ಇರ್ಬೋದು, ಯಾಕೆ ಬೇಕು. ಸಿ ಕಡೆಗೆ ಅದೇ 100 ಪಾಯಿಂಟ್ಸ್ ಆಲ್ರೆಡಿ ಒಂದೇ 152 ಪಾಯಿಂಟ್ ಒಂದೇ ಸಲಕ್ಕೆ 15 ನಿಮಿಷದಲ್ಲೇ ಬಂದಿತ್ತಲ್ವ. ಸೊ ನಾನು ಹಂಗಾಗಿ ಸಿ ಕಡೆಗೆ ಮನಸ್ಸು ಮಾಡಲಿಲ್ಲ. ಸೊ ವೆಯ್ಟ್ ಮಾಡಿದೆ, ಪಿ ಕಡೆಗೆ ಹಾಕಿಂದೆ. ನೋಡಿ ಈಗಲೂ ಕೂಡ 662 ರೂಪಾಯಿಗೆ ಕ್ಲೋಸ್ ಆಗಿದ್ದಾನೆ. ಟೋಟಲ್ ಇದರಲ್ಲಿ 2300 ಬಂತು. ಸೊ ಇನ್ನೊಂದು 3-4 ಸಾವಿರ ಚಿಲ್ಲರೆ ಬರ್ತಾಯಿತ್ತು, 6000 ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು. 6000 ಬೇಡ ಅಂದ್ರೆ ಅದೇ ಟೋಟಲ್ ಇದು ಮೈನಸ್ ಮಾಡಿದರೆ 5000 ಚಿಲ್ಲರೆ ಬರ್ತಾಯಿತ್ತು. ಸೊ ನಿನ್ನೆ ಕಳ್ಕೊಂಡಿರೋ ಪ್ರಯುಕ್ತಕ್ಕೆ ನಾನು ಈ ಥರ ಎಂಟ್ರಿ ಆಗೋದು ಕಾಯೋದು ತಪ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಎಕ್ಸಿಟ್ ಆಗಿಬಿಟ್ಟೆ. ನಮಗೆ ಖುಷಿ ಏನಾಯ್ತು ಗೊತ್ತಾ, ನಾನು ಅನಾಲಿಸಿಸ್ ಮಾಡಿದ್ದು, ನನಗೆ ದುಡ್ಡು ಜಾಸ್ತಿ ಬರದೇ ಇದ್ದರೂ ನನಗೆ ಬೇಜಾರಿಲ್ಲ. ನಾನು ಅನಾಲಿಸಿಸ್ ಮಾಡಿದ ಪ್ರಕಾರನೇ ಮಾರ್ಕೆಟ್ ಬಿತ್ತಲ್ಲ, ಸೂಪರ್ ಗೈಸ್, ಅದು ನನಗೆ ಇಷ್ಟ ಆಗಿದ್ದು. ಸೊ ನನ್ನ ಪ್ರಕಾರ ಇದು ಇ ಆಗಿಬಿಟ್ಟು ಎಫ್ ಒಂದಾಗುತ್ತೆ, ಅದಾದಮೇಲೆ ಜಿ ದೊಡ್ಡದಾಗಿ ಬೀಳುತ್ತೆ ಅದೊಂದು. ಅದಾದಮೇಲೆ ಮಾರ್ಕೆಟು ಪಿಕಪ್ ಆಗೋ ಸಾಧ್ಯತೆ ಐತಿ ಅಂತ ಅನಿಸುತ್ತೆ ಗೈಸ್ ನನಗೆ. ಸೊ ನೋಡೋಣ ಹೆಂಗೆ ಇದಾಗುತ್ತೆ ಏನು ಅಂತ. ನಮ್ಮ ಲೆಕ್ಕ ಪ್ರಕಾರನೇ ಐತಿ ಮಾರ್ಕೆಟು ಈಗಲೂ ಕೂಡ. ಸೊ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ.
ಗೈಸ್ ಇವಾಗ ಇನ್ನೊಂದು ಲೋ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ, ಮತ್ತು ನಾಳೆ ಮೇಲೆ ಅಪ್ ಆಯಿತು ಅಂದರೆ ಚಾನ್ಸಸ್ ಇದೆ. ಇವಾಗ ನಾವು ಹಂಗೆ ಲೆಕ್ಕ ಹಾಕೊಂಡಿವಲ್ಲ, ಇದು ಇವಾಗ ಇಲ್ಲಿಂದ ಇದು ಎ, ಇದು ಬಿ, ಇದು ಸಿ, ಇದು ಡಿ ರನ್ನಿಂಗ್ ಐತಿ ಅಂತ. ಡಿ ಮೇಲೇ ಹೋಗಬೇಕು, ವೀಕ್ಲಿ ಚಾರ್ಟ್ ಇದು. ಸೊ ಇಲ್ಲಿಂದ ಇದು ಬ್ರೇಕ್ ಮಾಡಬಾರ್ದು. ನಮಗೆ ಎಷ್ಟು 22,182 ಮಾಡಿದ್ದಿಲ್ಲ, ಅದನ್ನ ಬ್ರೇಕ್ ಮಾಡಬಾರ್ದು. ಸೊ ಈ 78% 80% ಅಂದರೆ 22,800ರಿಂದ 23,000 ಒಳಗೆ ಐ ಥಿಂಕ್ ಬಂದುಬಿಟ್ಟು, ಮತ್ತು ಇದ್ರ ಸಿ ಇವಾಗ ನಮಗೆ ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ ಎ, ಇದು ಬಿ, ಇದು ಸಿ, ಅಲ್ಲಿಗೆ ಡಿ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ನನಗೆ. ಅದಾದಮೇಲೆ ನೋಡ್ಬೇಕು ಯಾವ ಥರ ಮೂಮೆಂಟ್ ಆಗುತ್ತೋ ಅದು ನೋಡ್ಕೊಂಡು ಇದೇ ಲೆಕ್ಕ. ಇಲ್ಲಿಗೆ ಎ ಬಿ ಸಿ ಮುಗೀತು, ಎ ಬಿ ಸಿ ಆಗಿದೆ. ಈಗ ಇದು ಡಿ ವೇವ್ ಅಂತ ಅಂದ್ಕೊಂಡಿದ್ವಿ, ಅಥವಾ ಡಿ ವೇವ್ ಆಗದೇ ಇರ್ಬೋದು, ನಮಗೆ ಅದೇನು ಕನ್ಫರ್ಮೇಷನ್ ಇಲ್ಲ. ಸೊ ವೆಯ್ಟ್ ಮಾಡೋಣ, ನೋಡೋಣ. ಬೈ ಚಾನ್ಸ್ ನಾಳೆನೇ ಚೇಂಜ್ ಆಗ್ಬೋದು, ಇಲ್ಲ ಫ್ರೈಡೇ ಏನಾರು ದೊಡ್ಡ ಮೂಮೆಂಟ್ ಶುರುವಾಗ್ಬೋದು, ನೋಡೋಣ. ನಮ್ಮ ಲೆಕ್ಕ ಪ್ರಕಾರನ ಇದೆ ಮಾರ್ಕೆಟು. ನೋಡಿ ಗೈಸ್, ಈ ಥರ ಒಂದೊಂದು ಇದರಲ್ಲೂ ಒಂದೇ ಒಂದು ನಮಗೆ ಕ್ಲೂ ಸಿಕ್ಕರೆ ಸಾಕು, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಮಾರ್ಕೆಟಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ಬಟ್ ಸಿ ಕಡೆಗೆ ತುಂಬ ಡೇಂಜರಸ್ ಇತ್ತು. ನಾನು ಹಂಗಾಗಿ ಲಾಭ ಬಂದಿದ್ದು, ನಾನು ತಗೊಂಡಿದ್ದು 300 ಸಮಥಿಂಗು ನೋಡಿದೆ. 410ಕ್ಕೆ ತಗೊಂಡೆ, 377ಕ್ಕೆ ಎಕ್ಸಿಟ್ ಆಗಿಬಿಟ್ಟೆ. ನಾನು ಬೇಡ ಇದು ಸವಾಸ ಅಂತ. 345 ಸ್ಟಾಪ್ ಲಾಸ್ ಇಟ್ಟಿದ್ರೆ ಅದೇನು ಟ್ರಿಗರ್ ಆಗಿಲ್ಲ. ಅದಾದಮೇಲೆ 578ಕ್ಕೆ ಹೋದಾಗ ಇವನು ಕೂಡ. ಸೊ ಅವೆರಡು ದೊಡ್ಡ ಕ್ಯಾಂಡಲ್ ಬಂದವಲ್ಲ, ಆವಾಗ 578ಕ್ಕೆ ಹೋದ. ಇದರಲ್ಲೂ ಕೂಡ ನನಗೆ 150 ಪಾಯಿಂಟ್ ಸಿಗ್ತಾಯಿತ್ತು, 3,000 ರೂಪಾಯಿ ಸಿಗ್ತಾಯಿತ್ತು. ಸೊ ನನಗೆ ಸಿ ಕಡೆಗೆ ಬೇಡ ಮನಸ್ಸಿಲ್ಲ ಅಂತ ಅಂದ್ಕೊಂಬಿಟ್ಟು ನಾನು ಕಳ್ಕೊಂಬಿಟ್ಟೆ ಅದನ್ನ. ಸರಿ ಬೇಡ ಅಂತ ಬಿಟ್ಬಿಟ್ಟೆ. ಪಿ ಕಡೆಗೆ ಬರೀ ಒಂದೇ ಲಾಟಲ್ಲೇ ಮಾಡಿದ್ದು. ಸರಿ ಬಿಡಿ, ಇಷ್ಟಾದ್ರೆ ಸಾಕಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ದೊಡ್ಡದಾಗಿ ಟ್ರೈ ಮಾಡೋದು ಈಗ ಸದ್ಯಕ್ಕೆ ಬೇಡ, ಸಣ್ಣ ಸ್ಟೆಪ್ ಅದಕ್ಕಿಂತ ಹೋಗೋಣ. ಮತ್ತೆ ಕೈ ಕೊಟ್ಬಿಟ್ರೆ ಕಷ್ಟ. ಯಾಕೆ ಅಂದರೆ ಭಾಳ ದಿವಸ ಉಳಿಬೇಕು ಅಂತ ಅಂದ್ಕೊಂಡಿದ್ದೆ ಮಾರ್ಕೆಟಲ್ಲಿ. ಅತಿಯಾದ ಆತ್ಮವಿಶ್ವಾಸ ನಾನು ಮಾಡಿದ್ದೇನೆ ಕರೆಕ್ಟು. ಬೈ ಚಾನ್ಸ್ ಉಲ್ಟಾ ಹೋಯ್ತು ಅಂದರೆ ಅದಕ್ಕೆ ಪನಿಷ್ಮೆಂಟ್ ತಗೊಂಡೆ ಅಂದರೆ ಮತ್ತೆ ಅದಕ್ಕೆ 4 ದಿವಸ ಮತ್ತೆ ಲೆಕ್ಕ ವಾಪಸ್ಸು ಇಡಬೇಕು ಹೆಜ್ಜೆ, ಮತ್ತೆ ಲಾಭ ಮಾಡ್ಕೋಬೇಕು, ಅದು ಕಳಿಬೇಕು, ಲಾಸ್ನ ಕವರ್ ಮಾಡಬೇಕು, ಮತ್ತೆ ಪ್ರಾಫಿಟ್ಗೆ ಹೋಗ್ಬೇಕು. ಸೊ ಹಂಗಾಗಿ ಚಿಕ್ಕದೇ ಆಗಲಿ ಪರವಾಗಿಲ್ಲ, ನನಗೆ ತಿಂಗಳಿಗೆ 20,000 ಬಂದರೂ ಪರವಾಗಿಲ್ಲ, ವಾರಕ್ಕೆ 3,000 5,000 ಎಷ್ಟರೇ ಬರಲಿ, ನೋಡೋಣ ಗೈಸ್. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಈ ಲಾಸ್ ಕವರ್ ಮಾಡ್ಕೊಂಡು ನೋಡೋಣ, ಮತ್ತೆ ನುಗ್ಗೋಣ ಅಂತ. ಸೊ ನೋಡೋಣ ಗೈಸ್, ಇದೇ ಥರ ನಾನು ಎಲ್ಲ ನಿಮಗೆ ಮಾಹಿತಿ ಕೊಡ್ತಾಯಿರ್ತೀನಿ. ಪ್ರತಿಯೊಂದು ಮಾರ್ಕೆಟ್ ಮಾಡಿದಾಗಲೂ ಒಂದೊಂದು ಟ್ರಿಕ್ಸ್ ಇರ್ತವೆ, ಒಂದೊಂದು ಥರ ಐಡಿಯಾ ಯೂಸ್ ಮಾಡಬೇಕಾಗತ್ತೆ. ಅವನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಮರಿಲೇಬೇಡಿ ಗೈಸ್. ಓಕೆ ಗೈಸ್, ಬಾಯ್, ಸಿ ಯು.